ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಧರ್ಮಸ್ಥಳ ಗ್ರಾಮದ ಇತಿಹಾಸದಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಕೊನೆಗೂ SIT ಮುಖ್ಯಸ್ಥ ಮೊಹಾಂತಿ ಎದುರೇ ತೆರೆದಿಟ್ಟೇ ಬಿಟ್ಟ ಅನಾಮಿಕ ಸಾಕ್ಷಿದಾರ. ಮೂರನೇ ದಿನ ಕೂಡ ಸಾಕ್ಷಿದಾರನ ಸುತ್ತ ಬೆಳವಣಿಗೆಗಳಾಗ್ತಿದ್ದಾವೆ. ಇವತ್ತು ಬಹುತೇಕ ಸ್ಥಳ ಮೊಹಜರು ಪ್ರಕ್ರಿಯೆ ಜರುಗತ್ತೆ. ಯಾಕಂದರೆ ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ ರಕ್ಷಣೆಗೆ ನಿಯೋಜನೆ ಮಾಡಲಾಗ್ತಾ ಇದೆ ಮತ್ತು ಭೂ ದಾಖಲೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು SIT ಅಧಿಕಾರಿಗಳನ್ನು ಭೇಟಿ ಮಾಡಿದ್ದಾರೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಈಗ SIT ಆಫೀಸ್ ಹತ್ರ, ಬೆಳ್ತಂಗಡಿ ಆಫೀಸ್ ಹತ್ರ ಬಂದಿದ್ದಾರೆ. ಹಾಗಾದರೆ ಏನದು ಬಹುದೊಡ್ಡ ಸೀಕ್ರೆಟ್ ಕೊನೆಗೂ ಬ್ಲಾಸ್ಟ್ ಆಗಿರೋದು ಮೊಹಾಂತಿಯವರ ಎದುರೇ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬರೋಬ್ಬರಿ ಶನಿವಾರ 8 ಗಂಟೆ, ಭಾನುವಾರ 7 ಗಂಟೆ, ಒಟ್ಟು 15 ಗಂಟೆಗಳ ಸುದೀರ್ಘ ವಿಚಾರಣೆ. ಇವತ್ತು ಕೂಡ ಒಂದು ಸ್ವಲ್ಪ ವಿಚಾರಣೆ ಅಥವಾ ಬೇರೆ ಏನಾದರೂ ಡಾಕ್ಯುಮೆಂಟೇಷನ್ ಪ್ರಾಸೆಸ್ ಆಗಬಹುದು. ಅದಾದ ಬಳಿಕ ಈಗಾಗಲೇ ಟೀಮ್ ಬೆಳ್ತಂಗಡಿಗೆ ಬಂದು ಫೀಲ್ಡ್ಗಿಳಿದಿದೆ. ಫೀಲ್ಡಲ್ಲಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಅವ್ರಿಗೆ ಬೇಕಾದಂಥ ಮಾಹಿತಿ ಕಲೆ ಹಾಕುವ ಪ್ರಕ್ರಿಯೆ ಮತ್ತು ಸ್ಥಳ ಮೊಹಜರು ಕಾರ್ಯ ಇವತ್ತು ಬಹುತೇಕ ಆಗತ್ತೆ. ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಏನಾಗಿದೆ ಹಾಗಾದರೆ ಭಾನುವಾರದ ಅತಿ ದೊಡ್ಡ ಸೀಕ್ರೆಟ್ ಬ್ಲಾಸ್ಟ್ ಆಗಿರೋದು ಅಂತ ಕೇಳಿದ್ರೆ, ಇದುವರೆಗೂ ಯಾರ ಎದುರು, ಇತಿಹಾಸದಲ್ಲಿಯೇ ಯಾರ ಎದುರು ಇಂಥದ್ದೊಂದು ಸಾಕ್ಷಿಯನ್ನು ಹೇಳುವ ಅಥವಾ ಸೀಕ್ರೆಟನ್ನು ಸಿಡಿಸೋ ಕೆಲಸ ಆಗೇ ಇರಲಿಲ್ಲ. ಬಹುತೇಕ ಕೇಸ್ಗಳಲ್ಲಿ ಆರೋಪ ಇರೋದು ಪೊಲೀಸರೇ ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ, ಇಲ್ಲ ಪೊಲೀಸರೇ ಮುಚ್ಚಾಕ್ಸ್ತಿದ್ರು, ಇಲ್ಲ ಪೊಲೀಸರೇ ಒತ್ತಡ ಹೇರ್ತಿದ್ರು ಅಂತ. ಅದೆಲ್ಲ ಹಿಂದಿನ ಕಥೆ ಗೊತ್ತಿಲ್ಲ. ಈಗ ಈ ಕೇಸ್, 100 ಶವಗಳ ಕೇಸ್ ಕಂಪ್ಲೇಂಟ್ ದಾಖಲಾದ ಮೇಲೆ ಅಲ್ಲಿನ ಸ್ಥಳೀಯ ಪೊಲೀಸರ ಬಳಿ ಏನನ್ನು ಹೇಳ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ದೂರು ಕೊಟ್ಟಿದ್ದು ಬಿಟ್ಟರೆ ಆತನಿಗೆ ಪದೇ ಪದೇ ಜಾಗ ಎಲ್ಲಿ ಹೂತಿದ್ಯಾ, ನಕಾಶೆ ಬರೆದು ಕೊಡು ಅಂತ ಕೇಳಿದ್ದಾರೆ ಅನ್ನೋ ತನಕ ಇದೆ ವಿಷಯ. ಆದರೆ ಆತ ಹೇಳೋದಕ್ಕೆ ಮನಸ್ಸು ಮಾಡಿರಲೇ ಇಲ್ಲ. SIT ತನಿಖೆಯಲ್ಲಿಯೂ ಮೊದಲ ದಿನ ಅನುಚೇತ್ ಮತ್ತು ಜಿತೇಂದ್ರ ಅವರ ಮುಂದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಕೂಡ ಆ ಜಾಗದ ಬಗ್ಗೆ ಹೇಳೋದಕ್ಕೆ ಸಮಯ ತಗೊಂಡಿದ್ದ ವ್ಯಕ್ತಿ. ನಾನು ಆ ಅಸ್ಥಿ ಮೇಲೆತ್ತೋ ದಿನವೇ ಜಾಗ ತೋರಿಸ್ತೀನಿ ಅನ್ನೋ ತನಕ ಹೇಳಿದ್ದ ವ್ಯಕ್ತಿ ಕೊನೆಗೂ ಮೊಹಾಂತಿಯವರ ಎದುರು, ಪ್ರಣವ್ ಮೊಹಾಂತಿಯವರ ಎದುರು ಎಲ್ಲ ವಿಚಾರಗಳನ್ನು, ಎಲ್ಲ ತನಗೆ ಗೊತ್ತಿದೆ ಅಂತ ಆತ ಹೇಳ್ತಿರುವ ಎಲ್ಲ ರಹಸ್ಯಗಳನ್ನೂ ಕೂಡ ಹೊರಗಿಟ್ಟಿರೋದು ಇದು ಪ್ರಕರಣದ ಅತಿ ದೊಡ್ಡ ಬೆಳವಣಿಗೆ. ಬಿಗ್ ನ್ಯೂಸ್ ಬರ್ತಾ ಇದೆ. ಧರ್ಮಸ್ಥಳ ಗ್ರಾಮದ 106 ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಅದೇನಪ್ಪ ಅಂತ ಕೇಳಿದ್ರೆ, ಈ ಅನಾಮಿಕ ಸಾಕ್ಷಿದಾರ ತಾನು ಎಲ್ಲೆಲ್ಲಿ ಹೂತಿದ್ದೀನಿ ಅನ್ನುವ ಒಂದು ಅಂದಾಜು ಎಲ್ಲ ವಿಚಾರಗಳನ್ನು ಮೊಹಾಂತಿಯವರ ಎದುರು, SIT ಮುಖ್ಯಸ್ಥರ ಎದುರು ಕೊನೆಗೂ ಹೇಳಿಬಿಟ್ಟಿದ್ದಾನೆ. ಅಂದರೆ ಆತ ನಂಬಿಕೆ ಇಟ್ಟಿದ್ದಾನೆ SIT ಮೇಲೆ ಅನ್ನೋದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಆತನ ವಕೀಲರು ಮತ್ತು ಆತನ ಬೆನ್ನಿಗೆ ನಿಂತಿರುವಂಥ ಹೋರಾಟಗಾರರು ಇರಬಹುದು. ಆತ ಹೇಳ್ಕೊಂಡಿರೋ ಪ್ರಕಾರ ಯಾರೂ ಒತ್ತಾಯ ಮಾಡಿ ಅಥವಾ ನಾವು ಬಲ ತುಂಬ್ತೀವಿ ಅಂತ ಏನು ಕರ್ಕೊಂಡು ಬಂದಿಲ್ಲ. ಇಲ್ಲಿ ಹೋರಾಟಗಳನ್ನು ಆಗೋದು ನೋಡಿದ ನನಗೆ ಸ್ವಲ್ಪ ಧೈರ್ಯ ಬಂತು, ಆಮೇಲೆ ವಕೀಲರನ್ನ ಸಂಪರ್ಕ ಮಾಡಿದೆ ಅಂತ. ಬಟ್ ಎಲ್ಲ ಕಡೆಯಿಂದ ಆತನಿಗೆ ಬಲ ಇರಬಹುದು. SIT ಮೇಲೆ ನಂಬಿಕೆ ಇಡೋಣ, ಇದು ನಮಗೆ ಸಿಕ್ಕಿರುವಂಥ ಒಂದು ಒಳ್ಳೆಯ ಮಾರ್ಗ ಅಂತ ನಂಬಿಕೆ ಇಟ್ಟು ಹೆಜ್ಜೆ ಮುಂದಿಡ್ತಿರೋ ಥರ ಕಾಣಿಸ್ತಾ ಇದೆ. ಹಾಗಾಗಿ 2ನೇ ದಿನದ ವಿಚಾರಣೆಯಲ್ಲಿ ಕೊನೆಗೂ ಮೊಹಾಂತಿಯವರ ಎದುರೇ ಸಾಕ್ಷಿದಾರ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾನೆ. ಏನೇನು ಹಾಗಾದರೆ ಅಂದರೆ 100 ಶವಗಳ ಜಾಗದ ಗುರುತನ್ನು ಆತ ಕೂತಲಿಂದನೇ ಹೇಳೋದು ಕಷ್ಟ. ಆದರೆ ಒಂದು ಅಂದಾಜು ಲೆಕ್ಕ, ಇಂತಿಂಥ ಜಾಗ, ಇಂತಿಂಥ ಗುರುತು ಮತ್ತು ಯಾಕಾಗ ನಾನು ಅಲ್ಲಿ ಹೂತೆ. ಈಗ ಪೆಟ್ರೋಲ್ ಬಂಕ್ ಬಳಿ ಅಲ್ಲಿ ಹತ್ತಿರದಲ್ಲೇ ಬಿದ್ದಿದ್ದಂಥ 12 ವರ್ಷದ ಬಾಲಕಿಯ ದೇಹ, ಅದರ ಬಗ್ಗೆ ಡೀಟೇಲ್ ಆಗಿ ವಿಚಾರಣೆ ಆಗಿದೆ. ಅದನ್ನು ಆತ ಆ ಗುರುತನ್ನು ಹೇಳಿರಬಹುದು. ಇನ್ನೂ ಒಂದು ವಿಚಾರ ಹೇಳ್ತಿರೋದು, ಯಾವ ಹಂತಕ್ಕೆ ಹೋಗೋದಾದರೂ ನಾನು ರೆಡಿ, ಎಲ್ಲದಕ್ಕೂ ನಾನು ರೆಡಿ, ತಪ್ಪು ನನ್ನದಿದ್ರೆ ಶಿಕ್ಷೆ ಅನುಭವಿಸೋಕ್ಕೂ ರೆಡಿ ಅನ್ನೋ ತನಕ ಈ ಅನಾಮಿಕ ಸಾಕ್ಷಿದಾರ ಓಪನ್ ಆಗಿ SIT ಮುಂದೆ ಹೇಳ್ಕೊಂಡಿರೋದು ಗೊತ್ತಾಗ್ತಿದೆ. ಸೊ ಎಲ್ಲ ಪ್ರಶ್ನೆಗಳು SIT ಬಗೆ ಬಗೆಯಲ್ಲಿ ಪ್ರಶ್ನೆಗಳನ್ನು ಆತನ ಮುಂದಿಟ್ಟಿದ್ದಾಗಿದೆ. ಯಾಕೆ ನೀನು ಈ ಕೆಲಸ ಮಾಡಿದೆ, ಯಾರು ಒತ್ತಡ ಇತ್ತು, ನಿನ್ನ ಜೊತೆ ಯಾರು ಬರ್ತಾ ಇದ್ರು, ಕಾರಲ್ಲಿ ತಗೊಂಡು ಬರ್ತಾ ಇದ್ರ, ಎಲ್ಲ ಪ್ರಶ್ನೆ ಆಗಿದೆಯಲ್ವಾ ಮೊನ್ನೆ. ಮತ್ತು ಎಲ್ಲೆಲ್ಲೋ ಕೃತ್ಯ ಮಾಡಿ ಇಲ್ಲೇ ತಂದು ಯಾಕೆ ಹುತ್ತಾಗ್ತಿದ್ರು, ಯಾವತ್ತಿದ್ರೂ ಅದು ಸಾಕ್ಷಿನೇ ಅಲ್ವಾ ಅನ್ನೋ ಬಗೆಯಲ್ಲಿಯೂ ಕೂಡ ಪ್ರಶ್ನೆ ಕೇಳಿದ್ದಾಗಿದೆ. ಮತ್ತು ಅರಣ್ಯ ಭೂಮಿಯಲ್ಲಿ ನೀನು ಹೂತಿದ್ಯಾ ಅಥವಾ ಯಾವುದಾದ್ರೂ ಸಂಸ್ಥೆಗೆ, ಪ್ರೈವೇಟ್ ಅವ್ರಿಗೆ ಸೇರಿದ ಭೂಮಿಯಲ್ಲಿ ಹೂತಿದ್ಯಾ, ಇಂಥ ಪ್ರಶ್ನೆಗಳನ್ನು ಕೇಳಿದ್ದಾಗಿದೆ. ಎಲ್ಲ ದಾಖಲೆಗಳನ್ನು ಕೂಡ ತೆಗೆಸಿದ್ದಾರೆ SIT ಅವರು.
ಅಂದರೆ ಭೂ ದಾಖಲೆಯ ಬಗ್ಗೆ SIT ಬಂದಾಗಿನಿಂದ ಗಮನ ಹರಿಸ್ತಿದೆ. ಸೊ ಇದು ಬರೀ ಹೂತ ಶವಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಯೋ ಥರ ಕಾಣಿಸ್ತಿಲ್ಲ. ಇನ್ನೇನೇನೋ ಭಯಂಕರ ಆಯಾಮ ಪಡ್ಕೊಂಡ್ರು ಅಚ್ಚರಿ ಇಲ್ಲ. ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಸೊ ಯಾವುದಾದ್ರೂ ಆಸ್ತಿ ಡೀಟೇಲ್ಸ್ ತೆಗೆಸ್ತಾ ಇದ್ದಾರಾ ಅಥವಾ ಹೂತಿರುವ ಜಾಗ ಯಾರ ವ್ಯಾಪ್ತಿಗೆ ಸೇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರಾ ಅವರು, ಅರ್ಥ ಮಾಡಿಸೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಗೊತ್ತಾಗಬೇಕು. ಒಟ್ಟಿನಲ್ಲಿ ಕಂದಾಯ ಇಲಾಖೆ ಭೂ ದಾಖಲೆಗಳನ್ನು ವಶಪಡಿಸ್ಕೊಳ್ತಾ ಇದೆ ಅಥವಾ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಿದೆ SIT ಅನ್ನೋದು ಒಂದು ಕಡೆ. ಆದರೆ ಎಲ್ಲ ಜಾಗಗಳ ಬಹುತೇಕ ಪ್ರಮುಖವಾದ ಗುರುತುಗಳನ್ನು ಮೊಹಾಂತಿಯವರ ಎದುರು ಇಟ್ಟುಬಿಟ್ಟಿದ್ದಾನೆ ಸಾಕ್ಷಿದಾರ. ಅಷ್ಟೇ ಅಲ್ಲ, ಇನ್ನೊಂದು ಭಯಂಕರವಾದ ಸುದ್ದಿ ಏನಪ್ಪ ಅಂತ ಕೇಳಿದ್ರೆ, ದೂರಲ್ಲಿ ಆ ಪ್ರತಿಯಲ್ಲಿ ಆತ ಯಾರ ಹೆಸರು ತಗೊಂಡಿರಲಿಲ್ಲ, ಪ್ರಭಾವಿಗಳು, ನನ್ನ ಮೇಲ್ವಿಚಾರಕರು ಅಂತ ಹೇಳಿಕೊಂಡಿದ್ದ. ಆದರೆ SIT ಎದುರು ಕೊನೆಗೂ ಹಲವು ಹೆಸರುಗಳನ್ನು ಹೇಳೇ ಬಿಟ್ಟಿದ್ದಾನೆ ಸಾಕ್ಷಿದಾರ. ಯಾರವರು ಪ್ರಭಾವಿಗಳು ಅನ್ನೋ ಪ್ರಶ್ನೆಯ ಸುತ್ತವೇ ಭಯಂಕರವಾದ ಹೋರಾಟ, ಆರೋಪ ಪ್ರತ್ಯಾರೋಪ, ಜಟಾಪಟಿಗಳೆಲ್ಲ ನಡೀತಾ ಇದ್ದಾವೆ. ಗೊತ್ತಿಲ್ಲ ಆತ ಯಾರ ಹೆಸರನ್ನು ಹೇಳಿದ್ದಾನೆ ಅಂತ. ಆದರೆ ಮೊನ್ನೆ ತನಕ ಮೊದಲ ದಿನದ ವಿಚಾರಣೆಯಲ್ಲಿ ಪ್ರಭಾವಿಗಳು ಮೇಲ್ವಿಚಾರಕರು ಅಂತ ಹೇಳ್ಕೊಂಡು ಬರ್ತಾ ಇದ್ದ ವ್ಯಕ್ತಿ ಮತ್ತು ತನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದವರ ಹೆಸರನ್ನು ಆತ ಮೊದಲು ಹೇಳಿರ್ತಾನೆ. ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಮೇಲ್ವಿಚಾರಕ ಪ್ರಭಾವಿಯ ಸಂಪರ್ಕದಲ್ಲಿದ್ದ ಅವರ ಮಾತನ್ನು ಕೇಳುವಂಥ ವ್ಯಕ್ತಿಯಿಂದ ತನ್ನ ಕುಟುಂಬದ ಹೆಣ್ಣು ಮಗಳ ಮೇಲೂ ದೌರ್ಜನ್ಯ ಆಗಿರೋದನ್ನು ಆತ ಬರೆದು ಕೊಟ್ಟಿದ್ದಾನೆ. ಆಮೇಲೆ ಊರು ಬಿಟ್ವಿ ನಾವು ರಾತ್ರೋರಾತ್ರಿ ಕೇಳಿದೆ ಅನ್ನೋದೆಲ್ಲ ಆಗಿದೆಯಲ್ವಾ. ಇದಾದ ಬಳಿಕ ಈಗ ಮೇಲ್ವಿಚಾರಕರು ಯಾರಾಗಿದ್ರು ಅಥವಾ ಈತನನ್ನು ಕಂಟ್ರೋಲ್ ಮಾಡ್ತಿದ್ದವ್ರು ಯಾರಾಗಿದ್ರು, ಇನ್ಸ್ಟ್ರಕ್ಟ್ ಮಾಡ್ತಿದ್ದವ್ರು ಯಾರಾಗಿದ್ರು, ಯಾರು ಈತನಿಗೆ ದುಡ್ಡು ಕೊಡ್ತಿದ್ರು, ಯಾರು ಮೂಲ ಅಲ್ಲಿ ಈ ಕೇಸ್ಗೆ ಅನ್ನುವಂಥ ಹಲವು ಸ್ಫೋಟಕ ರಹಸ್ಯಗಳನ್ನು ತನಗೂ ಗೊತ್ತಿರೋದನ್ನು ಆತ ಹೇಳೇ ಬಿಟ್ಟಿದ್ದಾನೆ ಪ್ರಣವ್ ಮೊಹಾಂತಿಯವರ ಎದುರೇ ಅನ್ನೋದು ಭಯಂಕರವಾದ ಸುದ್ದಿ. ಧರ್ಮಸ್ಥಳ ಗ್ರಾಮದ 106 ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಹೊರಗಡೆ ಬರ್ತಿರೋದು. ಸೊ ಇವತ್ತೇನಾಗುತ್ತೆ ನೋಡಬೇಕು. ಒಂದು, ಕೋರ್ಟ್ ಮೊರೆ ಹೋಗಿ ಆತನನ್ನು ವಶಕ್ಕೆ ಪಡೆಯಬಹುದು. ಅದು 2 ಆಯಾಮದಲ್ಲಿ ಮುಖ್ಯ ಆಗುತ್ತೆ. ಏನೇ ಆದರೂ ಆತನಿಗೆ ಒಂದು ಸೇಫ್ಟಿ ಬೇಕು. ಸೊ ಪೊಲೀಸರ ವಶದಲ್ಲೇ ಇದ್ದರೆ ಆತ ಸೇಫ್ ಅಂದರೆ SIT ವಶದಲ್ಲೇ ಇದ್ದರೆ ಸೇಫ್ ಆಗಿರ್ತಾನೆ ಅನ್ನೋದು ಇರಬಹುದು. ಸೆಕ್ಷನ್ ಹಾಕಿ ಆತನ ಮೇಲೆ ಕೇಸನ್ನೇ ಹಾಕಿ ವಶಕ್ಕೆ ಪಡೆಯೋ ಥರ ಅವಶ್ಯಕತೆ ಬೀಳುತ್ತಾ ನೋಡಬೇಕೆ. ಯಾಕಂದರೆ ಆತ ಒಂದು ತಪ್ಪಾಗಿದೆ ಆತನಿಂದ ಕಾನೂನು ಪ್ರಕಾರ. ಆತ ಹೇಳೋ ಪ್ರಕಾರ ತನಗೆ ಆಪ್ಷನ್ನೇ ಇಲ್ಲ. ಈ ಕೇಸಲ್ಲಿ ಸತ್ಯ ಹೊರಗಡೆ ಇಡೋ ತನಕ ನನಗೆ ಸಮಾಧಾನ ಇರಲಿಲ್ಲ, ಅದಕ್ಕೆ ಬಂದೆ ಅಂತ ಹೇಳ್ತಾ ಇರೋದು. ಮತ್ತು ಅದಕ್ಕೆ ಮೂಳೆ ಹೊರಗಡೆ ತೆಗಿಲೇಬೇಕಿತ್ತು ಅನ್ನೋದು ಸಾಕ್ಷಿದಾರನ ವಾದ. ಆದರೆ ಕಾನೂನು ಪ್ರಕಾರ ಆ ರೀತಿಯಲ್ಲಿ ಹೊರ ತೆಗೆಯೋ ತಪ್ಪಾಗತ್ತೆ. ಸೊ ಆ ಕೇಸನ್ನೇನಾದರೂ ದಾಖಲಿಸಿ ವಶಕ್ಕೆ ಪಡೆದು ಆಮೇಲೆ ವಿಚಾರಣೆ ಮಾಡ್ತಾರ ನೋಡಬೇಕು. ಇವತ್ತು ಆ ನಿಟ್ಟಿನಲ್ಲಿ ಬೆಳವಣಿಗೆ ಆಗಬಹುದು. DAR ತುಕಡಿಯಿಂದ ಹಿಡಿದು ಎಲ್ಲ ಬಗೆಯಲ್ಲಿ ಭದ್ರತೆ ತಯಾರಿಯನ್ನು ಮಾಡ್ಕೊಂಡಿರೋದು ನೋಡಿದ್ರೆ, ಫೀಲ್ಡ್ಗೆ ಇಳಿದಿರೋದು ನೋಡಿದ್ರೆ SIT ಅವರು ಇವತ್ತು ಅಲ್ಲಿ ಸಾಕ್ಷಿ ಸಂಗ್ರಹದ ಅಥವಾ ಸೀಸ್ ಮಾಡುವಂಥ ಯಾವುದಾದ್ರೂ ಒಂದು ಕೆಲಸ ಆಗುತ್ತೆ. ಸೊ 3ನೆಯ ದಿನಕ್ಕೆ SIT ಅಖಾಡಕ್ಕಿಳಿದು 3ನೆಯ ದಿನಕ್ಕೇನೆ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರೋದು. ಇತ್ತ ಮುಖ್ಯಮಂತ್ರಿಗಳಿಗೆ ಕ್ಷಣದ ಮಾಹಿತಿ. ಸೊ ಸಿದ್ದರಾಮಯ್ಯನವರೇ ಖುದ್ದು ಮುಖ್ಯಮಂತ್ರಿಗಳೇ ಮಾನಿಟರ್ ಮಾಡ್ತಿದ್ದಾರೆ ಕೇಸನ್ನು. DG IG ಸಲೀಂ ಅವರು CM ಭೇಟಿ ಮಾಡಿ, ನಿನ್ನೆ ಎಲ್ಲ ಬೇರೆ ಪ್ರೋಗ್ರಾಮಲ್ಲಿದ್ದರು, ಇವತ್ತು ಬೆಳಗ್ಗೆನೇ ಅವರು ಭೇಟಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ಏನೇನು ಡೀಟೇಲ್ಸ್ ಅಂತ. ಇನ್ನೊಂದು, ಸರ್ಕಾರದ ಈ ಕ್ರಮ ಹುಬ್ಬೇರಿಸುವಂತೆ ಮಾಡಿದೆ. ಏನೋ ಆಗಲಿದೆಯಾ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ 2-3 ದಿನಗಳಿಂದ ಸುದ್ದಿ ಕೇಳಿ ಬರ್ತಾನೆ ಇತ್ತು. ಗುಪ್ತಚರ ಇಲಾಖೆಯಿಂದ ಮುಖ್ಯಮಂತ್ರಿಗಳು ಹಲವಾರು ವಿಚಾರಗಳ ಬಗ್ಗೆ ಧರ್ಮಸ್ಥಳದಲ್ಲಿ ಮಾಹಿತಿ ಕಲೆ ಹಾಕಿಸ್ತಿದ್ದಾರೆ ಅಂತ. ಏನು ಈ ಕೇಸಲ್ಲಿ ಏನಾದರೂ ದೊಡ್ಡ ಆಯಾಮ ಓಪನ್ ಆಗಿಬಿಡ್ತಪ್ಪ, ಸಾಕ್ಷಿದಾರ ಹೇಳ್ದಂಗೆ ಆಗಿ ಸತ್ಯ ಸಾಕ್ಷಿ ಎಲ್ಲ ಸಿಕ್ಕಿಬಿಟ್ರೆ, ಮ್ಯಾಚ್ ಆಗಿ ಮತ್ತೊಂದು ದೊಡ್ಡ ಮಾರ್ಗವೇ ಓಪನ್ ಆಗಿಬಿಟ್ರೆ ಆ ಕೇಸ್ನ ಎಫೆಕ್ಟ್ ಏನಾಗಬಹುದು? ರೊಚ್ಚಿಗೇಳಬಹುದಾ ಜನ, ಸಾರ್ವಜನಿಕರ ಆಕ್ರೋಶ ಅಥವಾ ಪರಸ್ಪರ ತಿಕ್ಕಾಟ? ಎಲ್ಲ ರೀತಿ ತಯಾರಿನೂ ಸರ್ಕಾರ ಮಾಡ್ಕೊಂಡಿರಬೇಕಾಗುತ್ತೆ. ಮುನ್ನೆಚ್ಚರಿಕಾ ಕ್ರಮ ಮತ್ತು ಮುನ್ನೆಚ್ಚರಿಕೆಯಿಂದ ಭದ್ರತೆ ನಿಯೋಜನೆ ಮಾಡೋದು, ಪೊಲೀಸರ ಪಡೆಯನ್ನು ಅಲ್ಲಿ ನಿಯೋಜನೆ ಮಾಡೋದು, ಇಂಥದ್ದೆಲ್ಲ ಮಾಡಲೇಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಆತ ಹೇಳಿದ ಸುಳ್ಳಾಯ್ತಪ್ಪ, ಆಗ ಪರಿಣಾಮ ಏನಾಗ್ಬೋದು, ಸತ್ಯ ಆದರೆ ಏನಾಗ್ಬೋದು, ಎರಡಕ್ಕೂ ತಯಾರಿಯನ್ನು ಸರ್ಕಾರ ಮಾಡಿಕೊಳ್ತಾ ಇದೆ ಅನ್ನೋದು. ಇದೊಂದು ದೊಡ್ಡ ಕೇಸ್ ಅಂತ ಮುಖ್ಯಮಂತ್ರಿಗಳು ಪರಿಗಣಿಸಿದ್ದಾರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಈಗ ಸ್ವತಃ ಅವರೇ ಹಂತದಲ್ಲೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇರೋದು ನೋಡಿ. ನಿನ್ನೆ ಪ್ರಣವ್ ಮೊಹಾಂತಿಯವರು ಬಂದ ಮೇಲೆ ವಿಚಾರಣೆ ಬೇರೆ ಹಂತಕ್ಕೇನೆ ಹೋಯಿತು. ವಿಚಾರಣೆಯಲ್ಲಿ ವ್ಯಕ್ತಿ ಸಾಕ್ಷಿದಾರನ ಕುಟುಂಬದಲ್ಲೇ ಒಬ್ಬ ಯುವತಿಗೆ ಅಥವಾ ಹುಡುಗಿಗೆ, ಸಣ್ಣ ಹುಡುಗಿ ಇರ್ಬೋದು, ಮೋಸ್ಟ್ಲಿ ಅಪ್ರಾಪ್ತೆ ಅಂತ ಏನೋ ಹೇಳ್ದಂಗಿದೆ,
ಆಕೆ ಮೇಲೆ ಏನಾಗಿತ್ತು, ಯಾರ ಆ ವ್ಯಕ್ತಿ, ಮೇಲ್ವಿಚಾರಕರ ಹತ್ತಿರದವರು, ಎಲ್ಲ ಡೀಟೇಲ್ಸನ್ನು ತಗೊಂಡಿದ್ದಾರೆ. ಮತ್ತು ಬೇರೆ ರಾಜ್ಯಕ್ಕೆ ತಲೆಮರೆಸಿಕೊಂಡು ಹೋದ ಮೇಲೆ ಯಾರ ಆಶ್ರಯ ಅಥವಾ ಯಾವ ರೀತಿ ಜೀವನಕ್ಕೆ ಆಧಾರ ಆಯಿತು, ಕುಟುಂಬಸ್ಥರು ಈ ರೀತಿಯದ್ದೊಂದು ದೊಡ್ಡ ಹೆಜ್ಜೆ ಇಡೋದಕ್ಕೆ ರಿಸ್ಕ್ ಅಲ್ವಾ ಆತನ ಲೈಫ್ಗೇನೆ, ಇದು ಒಪ್ಪಿಕೊಂಡಿದ್ದಾರಾ? ಮತ್ತು ಈ ಕೇಸ್ನಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ನಿನ್ನ ಸಪೋರ್ಟಿಗೆ ನಿಂತಿದ್ದಾರಪ್ಪ, ಯಾರಾದರೂ ಬೆಂಬಲ ಕೊಟ್ಟು ಮೂಳೆ ತೆಕ್ಕೊಂಡು ಹೋಗೋಣ ಅಂತ ಬಂದ್ರೆ ಮೂಳೆ ತೆಗೆಯುವಾಗ ವಿಡಿಯೋ ಮಾಡಿದ್ದಾರೆ, ಆ ವಿಡಿಯೋ ಮಾಡಿದವ್ರು ಯಾರು, ಪ್ರತಿಯೊಂದು ಕೂಡ ಪ್ರಣವ್ ಮೊಹಂತಿಯವರು ವ್ಯಕ್ತಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಹೊತ್ತಲ್ಲಿ ಆರೋಪ ಮಾಡ್ತಿರುವಂಥವ್ರ ಯಾರ ಮೇಲೆ ಆರೋಪ ಇದೆಯೋ ವ್ಯಕ್ತಿಯ ಮೂಲಕ ಅವರ ಹೆಸರು ಮತ್ತು ಸ್ಥಳಗಳನ್ನು ಆತ ತೆರೆದಿಟ್ಟಿರೋದ್ರಿಂದ ಇನ್ನೂ ಕೇಸ್ ನಿಜವಾದ ಆಯಾಮವನ್ನು ಪಡ್ಕೊಂಡೇ ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ಮೇಲೆತ್ತೋ ಕೆಲಸ ಆಗಬಹುದು. ಅಂದರೆ ರ್ಯಾಡಾರ್ಗಳನ್ನು ಬಳಸಬಹುದು, ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡಾರ್ಗಳು ಸಿಗ್ತವೆ ಮತ್ತು ಬೇರೆ ಬೇರೆ ಮುಂದುವರೆದ ಟೆಕ್ನಾಲಜಿಗಳಿವೆ. ಅಂದರೆ ಆ ಪ್ಲೇಸಲ್ಲಿ ಹೋಗಿ ನಿಂತು ಇಲ್ಲಿ ಒಳಗಡೆ ಏನಾದರೂ ಇದೆಯಾ ಅಂತ ಅಲ್ಲಿ ಮೇಲ್ಭಾಗದಿಂದಲೇ ನೋಡೋದಕ್ಕೆ ಸಾಧ್ಯ. ಎಲ್ಲ ಕಡೆ ಅಗದು ಆಮೇಲೆ ಪರಿಶೀಲಿಸಬೇಕು ಅಂತಿಲ್ಲ. ಇಲ್ಲೇನೋ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಗಿರೋದ್ರಿಂದ ಸಮಯ ಸೇವ್ ಆಗುತ್ತೆ ಮತ್ತು ಆ್ಯಕ್ಯುರಸಿ ಇರುತ್ತೆ, ಎಫಿಷಿಯನ್ಸಿ ಇರುತ್ತೆ. ಎಲ್ಲವೂ ಕೂಡ ಈಗ ಲಭ್ಯ ಇದ್ದಾವೆ. ಟೆಕ್ನಾಲಜಿ 2025ರಲ್ಲಿರೋದ್ರಿಂದಾಗಿ ಈಗ ಪತ್ತೆ ಹಚ್ಚೋದಕ್ಕೆ ನೂರಾರು ದಾರಿಗಳಿವೆ. ಮತ್ತು ಕುಟುಂಬಸ್ಥರೂ ಕೂಡ ಇರೋದ್ರಿಂದಾಗಿ ಸಾಕ್ಷಿದಾರ ಹೇಳ್ತಿರೋದ್ರಲ್ಲಿ ಪ್ರಮುಖವಾದದ್ದು ಲೇಟೆಸ್ಟ್ ಕೇಸ್ ಅಂದರೆ ಅದು ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ. ಬಾಲಕಿ ಪೆಟ್ರೋಲ್ ಬಂಕ್ ಬಳಿಯಿಂದ ಸ್ವಲ್ಪ ದೂರದಲ್ಲಿ ಬಿದ್ದಿದ್ದ 10-12 ವರ್ಷದ ಹುಡುಗಿಯ ದೇಹ ಸ್ಕೂಲ್ ಬ್ಯಾಗ್ ಸಮೇತ ಉಳಿದ್ದೇ ಹೌದಾದರೆ ಅಲ್ಲಿ ಸಾಕ್ಷಿಗಳು ಉಳ್ಕೊಂಡಿರ್ತವೆ. ಕೊಳೆಯದೆ ಆಕೆಯ ಏಜು, ಹಲ್ಲಿನ ಮೂಲಕ, ಕೂದಲಿನ ಮೂಲಕ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಬಹುದು. ಆಕೆಯ ಕುಟುಂಬಸ್ಥರು ಎಲ್ಲಿದ್ದಾರೆ, ಪಕ್ಕದ ಗ್ರಾಮದಲ್ಲೇ ಇದ್ದಾರೆ ಅನ್ನೋದನ್ನು ಹೋರಾಟಗಾರರಿಗೆ ಖುದ್ದಾಗಿ ಹೇಳ್ತಿದ್ದಾರೆ. ಹಾಗಾಗಿ ಬಹಳ ನಿರೀಕ್ಷೆ ಇಟ್ಕೊಂಡಿದೆ SIT. ನಮಗೆ ಸಾಕ್ಷಿಗಳೇನು ಮಿಸ್ ಆಗಲ್ಲ, ಈತ ಹೇಳಿದ್ದೇ ಹೌದಾದರೆ, ಒಳಗಡೆ ಸಿಕ್ಕಿದ್ದೇ ಹೌದಾದರೆ ಆ ಕ್ಷಣವೇ ಎಲ್ಲ ಮ್ಯಾಚ್ ಮಾಡೋದಕ್ಕೆ ಒಂದಕ್ಕೊಂದು ಕೂಡಿ ಬರಬಹುದು. ಈ ಜಾಗದಲ್ಲಿ, ಬುರುಡೆ ತಂದ ಜಾಗದಲ್ಲಿ ಇವತ್ತು ಮಹಜರು ಆಗುವಂಥ ಸಾಧ್ಯತೆ ಇದೆ. ಮತ್ತು ಬೇರೆ ಬೇರೆ ಆತ ಹೇಳಿಬಿಟ್ಟಿದ್ದಾನೆ ಈಗ ಜಾಗವನ್ನು. ಆ ಜಾಗಗಳಲ್ಲಿ ಮಹಜರು ಮಾಡುವ ಅಥವಾ ಸೀಸ್ ಮಾಡುವಂಥ ಪ್ರಕ್ರಿಯೆ ಬಹುತೇಕ ಇವತ್ತು ನಡೆಯುತ್ತೆ ಅಂತ ಹೇಳಲಾಗ್ತಿರೋದು. ನೋಡೋಣ. ಒಟ್ಟಿನಲ್ಲಿ ಧರ್ಮಸ್ಥಳದ ಇತಿಹಾಸದಲ್ಲಿ ಎಷ್ಟೋ ದಶಕಗಳಿಂದ ಕೇಳ್ತಾ ಬರ್ತಾ ಇರೋ ಆರೋಪ ಅಲ್ವಾ ಇದು, ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಸ್ವರೂಪ ಪಡ್ಕೊಳ್ತಿದೆ ಅಷ್ಟೇ. ಬಟ್ ಆರೋಪ ತುಂಬ ದಶಕಗಳಿಂದ ಕೇಳ್ಕೊಂಡು ಬರ್ತಿದೆ. ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ ಸೆಷನ್ನಲ್ಲೇ ಚರ್ಚೆಯಾಗಿದ್ದ ವಿಚಾರ ಅನ್ನೋದನ್ನು ಮರಿಬಾರ್ದು. ಏನೋ ಭಯಂಕರವಾದದ್ದು ನಡೀತಿದೆ, ಪೊಲೀಸರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತೆಲ್ಲ ಆರೋಪ ಶಾಸಕರೇ ಮಾಡಿದ್ದನ್ನು ನೋಡಬಹುದು. ಹಾಗಾಗಿ ಈಗ ಇಷ್ಟು ವರ್ಷಗಳ ಬಳಿಕ ಹೊಸದೊಂದು ಆಯಾಮ ಅಂತೂ ಈಗ ಓಪನ್ ಆಗಿದೆ. ಹೋರಾಟಗಾರರು ತುಂಬ ಆತ್ಮವಿಶ್ವಾಸದಲ್ಲಿದ್ದಾರೆ, ಇವತ್ತೇನೋ ಒಂದು ಆಗುತ್ತೆ ಅಂತ ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.